ಹಲೋ ನಮಸ್ಕಾರ ಎಲ್ಲರಿಗೂ ಗೋಡೆಸರ್ಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಈಗ ಸದ್ಯಕ್ಕೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ವಿಚಾರದ ಬಗ್ಗೆ ಗೊಂದಲದಲ್ಲಿದ್ದರೆ, ಅಥವಾ ಯಾವುದಾದ್ರೂ ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಇದ್ದರೆ, ಅಥವಾ ಇನ್ ಜನರಲ್ ಆಗಿ ಸ್ವಲ್ಪ ಅನ್ಶ್ಯೂರ್ ಇದ್ದರೆ ಯಾವುದಾದ್ರೂ ಸಿಚುವೇಶನ್ ಬಗ್ಗೆ ಏನು ಮಾಡೋದು ಹೇಗೆ ಅಂತ ಹೇಳಿ ಸ್ವಲ್ಪ ಓವರ್ ಥಿಂಕ್ ಮಾಡ್ತಾ ಇದ್ದರೆ, ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಸ್ವಲ್ಪ ಕ್ಲಾರಿಟಿ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ಅಥವಾ ಡೈರೆಕ್ಟ್ ಆಗಿರುವಂಥ ಉತ್ತರ ತರುವಂಥ ಪ್ರಯತ್ನನ ಮಾಡ್ತಾ ಇದ್ದೀವಿ. ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್ನ. ಇಲ್ಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಇ ಟ್ಯಾಗ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಇ ಟ್ಯಾಗ್. ಸೊ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದಾಗಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇರೋದು ನನಗೆ ನಿಮ್ಮ ರೀಡಿಂಗಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನ್ನ ಮಾತುಗಳು ಹೊರಡೋದು ತುಂಬ ಕಷ್ಟ ಆಗ್ತಾ ಇರೋದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಅಂದರೆ ಇದು 5th ಅಥವಾ 6th ಅಟೆಂಪ್ಟ್ ನಿಮ್ಮ ಗ್ರೂಪ್ನ ರೀಡಿಂಗನ್ನು ರೆಕಾರ್ಡ್ ಮಾಡೋದಕ್ಕೆ. ಆ ವರ್ಡ್ ಫಾರ್ಮ್ ಮಾಡೋದು, ಸೆಂಟೆನ್ಸ್ ಫಾರ್ಮ್ ಮಾಡೋದು, ಅಥವಾ ಮೆಸೇಜನ್ನು ನಿಮಗೆ ಡೆಲಿವರ್ ಮಾಡೋದು. ದೆರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ನನ್ನ ಮೈಂಡಲ್ಲಿ. ಇದನ್ನು ಯಾವ ಥರ ಹೇಳೋದು, ಯಾವ ವರ್ಡ್ಸನ್ನು ಯೂಸ್ ಮಾಡಿ ಹೇಳೋದು, ಅಥವಾ ಹೇಗೆ ಇದನ್ನು ಸ್ಪಷ್ಟವಾಗಿ ಹೇಳೋದು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಕನ್ಫ್ಯೂಷನ್ ನಿಮ್ಮ ಮೈಂಡಲ್ಲಿ ಅಥವಾ ನಿಮ್ಮ ಹಾರ್ಟಲ್ಲಿ. ಈ ಸಿಚುವೇಷನಲ್ಲಿ ಪ್ರಾಬಬ್ಲಿ ಯಾರಿಗಾದ್ರೂ ಏನಾದರೂ ಹೇಳೋದ್ರ ಬಗ್ಗೆ, ಅಥವಾ ಯಾರಿಗಾದ್ರೂ ನಿಮ್ಮ ಫೀಲಿಂಗ್ಸನ್ನ ಅಥವಾ ನಿಮ್ಮ ಭಾವನೆಗಳನ್ನ ಅಥವಾ ನಿಮ್ಮ ಮೈಂಡಲ್ಲಿ ನಡೀತಾ ಇರೋವಂಥ ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡೋದ್ರ ಬಗ್ಗೆ, ಅಥವಾ ಸತ್ಯನ ಒಪ್ಕೊಳ್ಳೋದ್ರ ಬಗ್ಗೆ, ಅಥವಾ ಯಾರಿಗಾದ್ರೂ ಏನಾದರೂ ಇನ್ ಜನರಲ್ ಆಗಿ ಪ್ರಾಬಬ್ಲಿ ಯಾರಾದರೂ ಸಜೆಸ್ಟ್ ಮಾಡಿರ್ತಾರೆ ನಿಮಗೆ ಏನಾದರೂ, ಅದು ಬೇಕು ಬೇಡ ಅಂತ ಧೈರ್ಯವಾಗಿ ಹೇಳೋದ್ರ ಬಗ್ಗೆ. ಬಟ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಕನ್ಫ್ಯೂಷನ್ ಅಥವಾ ತಳಮಳ ನಡೀತಾ ಇರೋದು ನನ್ನ ಮನಸ್ಸಲ್ಲಿ. ಈಗ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮಗೆ ಗೊತ್ತಿದೆ ನಿಮಗೆ ಏನು ಬೇಕು ಅಂತ ಹೇಳಿ, ನಿಮಗೆ ಗೊತ್ತಿದೆ ಇದು ಸರಿನಾ ತಪ್ಪಾ ಅಂತ ಹೇಳಿ, ಬಟ್ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕಾಣ್ತಾ ಇರೋ ಥರ ಇದೆ. ಇದು ಹೊರಗಡೆಯಿಂದ ಬಂದಿರೋಂಥ ಆಫರ್ ಇರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಬೌಂಡ್ರಿ ಡ್ರಾ ಮಾಡೋದಿರ್ಬೋದು, ಬೇಡ ಅಂತ ಹೇಳೋದಿರ್ಬೋದು, ಅಥವಾ ನನ್ನ ಕೈಲಾಗಲ್ಲ ಅಂತ ರಿಜೆಕ್ಟ್ ಮಾಡೋದಿರ್ಬೋದು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಡಿಫಿಕಲ್ಟಿ ನಮ್ಮ ಹಾರ್ಟಲ್ಲಿ ಅದನ್ನು ಡೈರೆಕ್ಟಾಗಿ ಹೇಳೋದಕ್ಕೆ. ಎಲ್ಲಿ ಯಾರಾದರೂ ಈ ಪರ್ಟಿಕ್ಯುಲರ್ ವ್ಯಕ್ತಿ ಏನು ಅಂದ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇರ್ಬೋದು, ಅಥವಾ ಜನರಲ್ ಆಗಿ ಏನು ಅಂದ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇರ್ಬೋದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಜಾಬ್ ಆಫರ್ ಬಂದಿರತ್ತೆ ಅಂತ ಎಕ್ಸಾಂಪಲ್ ತೊಗೊಂಡಾಗ, ಆ ಜಾಬ್ ಆಫರ್ ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಲುಕ್ರೇಟಿವ್ ಆಗಿರುತ್ತೆ, ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲರಿಗೂ ಅದು ಸೂಪರ್ಬ್ ಆಫರ್ ಅಂತ ಅನ್ನಿಸ್ಬೋದು. ಬಟ್ ನಿಮಗೆ ನಿಮ್ಮ ಇಂಟ್ಯೂಷನ್ ಪ್ರಕಾರ ಅಥವಾ ನಿಮ್ಮ ಕ್ರೈಟೀರಿಯಾ ಪ್ರಕಾರ ಆ ಜಾಬ್ ನಿಮಗೆ ಸೂಟ್ ಆಗಲ್ಲ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಬಟ್ ಹೇಗೆ ನಾನು ಅದನ್ನು ರಿಜೆಕ್ಟ್ ಮಾಡೋದು, ನನ್ನ ಫ್ಯಾಮಿಲಿಗೆ ಹೇಗೆ ಅದನ್ನು ಹೇಳೋದು, ಇದಲ್ಲ ನನಗೆ ಬೇಕಾಗಿರೋದು, ನಾನು ಹುಡುಕ್ತಾ ಇರುವಂಥ ಜಾಬು ಬೇರೆ ರೀತಿಯಾದಂಥ ನೇಚರ್ ಇರುವಂಥ ಜಾಬು. ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ದೆರ್ ಈಸ್ ಅ ಕೈಂಡ್ ಆಫ್ ಡಿಸ್ಕ್ರಿಪೆನ್ಸಿ ಅಥವಾ ಮಿಸ್ ಮ್ಯಾಚ್ ಆಗ್ತಾ ಇರೋ ಥರ ಇದೆ ನಮ್ಮ ಮನಸ್ಸಿನಲ್ಲಿರೋದು ಮತ್ತು ಹೊರಗಡೆ ನಡೀತಾ ಇರೋದು. ಸೊ ನಮಗೆ ಗೊತ್ತಿದೆ, ಬಟ್ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಸೈಲೆಂಟಾಗಿ ನಾವು ಸಫರ್ ಮಾಡ್ತಾ ಇರೋ ಥರ ಇದೆ. ಸೊ ದೇರ್ ಇಸ್ ಸೈಲೆಂಟ್ ಸಫರಿಂಗ್, ಆ ಎನರ್ಜಿ ತೋರಿಸ್ತಾ ಇರೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಜಸ್ಟ್ ಹ್ಯಾವ್ ಟು ಬಿ ಬೋಲ್ಡ್. ಈ ಸಿಚುವೇಷನಲ್ಲಿ ನಿಮಗೆ ಇದು ಬೇಕಾ ಬೇಡವಾ, ಅಥವಾ ಈ ವ್ಯಕ್ತಿ ಜೊತೆ ನೀವು ಮಾತುಕತೆ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಅಥವಾ ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಅಥವಾ ಈಗ ಇವ್ರು ಕೊಟ್ಟಿರೋಂಥ ಆಫರು. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೇ ಬಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಡಿಸೈಡ್ ಮಾಡಿರ್ಬೋದು ಇಲ್ಲಿ ಹೋಗೋಣ, ಇವತ್ತಿನ ದಿನ ಹೋಗೋಣ ಅಂತ ಹೇಳಿ. ಬಟ್ ನಿಮಗೆ ಆವತ್ತಿನ ದಿನ ಹೋಗುವಂಥ ಮೂಡ್ ಇಲ್ಲದೆ ಇರ್ಬೋದು, ನೀವು ಇಲ್ಲ ಆಗಲ್ಲ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಬಟ್ ನಿಮಗೆ ಹೇಗೆ ನಾನು ಬೇಡ ಅಂತ ಹೇಳೋದು, ಎಲ್ರಿಗೂ ಒಪ್ಕೊಂಡ್ಬಿಟ್ಟಿದ್ದೀನಿ ಅಥವಾ ಏನು ಅಂದ್ಕೊಳ್ತಾರೆ ನನ್ನ ಬಗ್ಗೆ. ಸೊ ದ್ಯಾಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಸೊ ಇದೆಲ್ಲ ಜನರಲ್ ಎಕ್ಸಾಂಪಲ್ಸು. ಓವರಾಲ್ ಆಗಿ ನಿಮ್ಮ ಸಿಚುವೇಶನ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ವಿಚಾರಗಳು ಆಲ್ರೆಡಿ ನಿಮಗೆ ಗೊತ್ತಿದೆ ಏನು ಬೇಕು ಬೇಡ ಅಂತ ಹೇಳಿ. ಬಟ್ ಹೊರಗಡೆ ಪರಿಸ್ಥಿತಿ, ಹೊರಗಡೆ ಸಂದರ್ಭ, ಅಥವಾ ಹೊರಗಡೆ ಜನರಿಗೆ ಹೇಗೆ ಅದನ್ನು ಕನ್ವೆ ಮಾಡೋದು, ಅಥವಾ ಹೇಗೆ ಎಲ್ಲರನ್ನೂ ಒಪ್ಸೋದು. ಸೊ ದೆರ್ ಈಸ್ ಅ ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್, ಸ್ವಲ್ಪ ಭಯನೂ ಕೂಡ, ಆ್ಯಂಡ್ ನರ್ವಸ್ನೆಸ್. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ದೆರ್ ಇಸ್ ಲಿಟಲ್ ಬಿಟ್ ಆಫ್ ನರ್ವಸ್ನೆಸ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಯಾಕೆಂದರೆ ನಮ್ಮ ಆ್ಯನ್ಸಿಸ್ಟರ್ಸು ಈ ಭೂಮಿ ಮೇಲೆ ಬರೋದು ನಾವು
ಹೊಸದನ್ನು ಕ್ರಿಯೇಟ್ ಮಾಡೋದಕ್ಕೆ, ಅಂದರೆ ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೆ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಸ್ಟಾರ್. ಎರಡು ಕಾರ್ಡಲ್ಲೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ಸೆಪ್ಟ್ ಏನಂತಂದರೆ, ಎರಡು ಕಾರ್ಡಲ್ಲೂ ನಾವು ಮುಂದೆ ಹೋಗ್ತಾ ಇರೋದು. ಇಲ್ಲಿ ರೈನ್ಬೋ ಬ್ರಿಡ್ಜ್ ಇದೆ, ಮತ್ತು ಇಲ್ಲೂ ಆ ಕತ್ಲಲ್ಲಿ ಯಾರಿಗೂ ಗೊತ್ತಿಲ್ಲ ಈ ದಾರಿ ಎಲ್ಲಿ ಹೋಗುತ್ತೆ ಅಂತ ಹೇಳಿ, ಬಟ್ ನಾವು ಆ ದಾರಿನ ಫಾಲೋ ಮಾಡ್ತಾ ಇರೋದು. ಈ ಕಡೆಯಿಂದ ಜನರು ಕಿಸ್ಕೊಳ್ತಾ ಇರ್ಬೋದು, ಅಲ್ಲಲ್ಲ ಅಲ್ಲಿ ಹೋಗಬೇಡಿ, ಅಲ್ಲಿ ಯಾರು ಹೋಗಿಲ್ಲ ಅಂಥೇಳಿ. ಬಟ್ ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಪ್ರಕಾರ ಇಲ್ಲ, ನಾನು ಇಲ್ಲಿ ಟ್ರೈ ಮಾಡಬೇಕು, ನನ್ನ ಸೋಲ್ ಈ ಕಡೆ ಕರಿತಾ ಇದೆ, ಅಥವಾ ನನ್ನ ಇಂಟ್ರೆಸ್ಟ್ ಇದನ್ನು ಹೇಳ್ತಾ ಇದೆ, ನನ್ನ ಮನಸ್ಸು ಇದಕ್ಕೆ ಒಪ್ಕೊಳ್ತಾ ಇಲ್ಲ ಜನರು ಹೇಳೋದನ್ನು, ಬಟ್ ಈ ಕಡೆ ಎಲ್ಲೋ ನನ್ನ ಮನಸ್ಸು ಎಳಿತಾ ಇದೆ. ಸೊ ಅಲ್ಲಿಗೆ ನೀವು ಹೇಗೆ ನೀವು ಆ ಬ್ರಿಡ್ಜನ್ನ ಬಿಲ್ಡ್ ಮಾಡೋದು, ಯಾಕೆಂದರೆ ಅಲ್ಲಿ ಯಾರಿಗೂ ಆ ದಾರಿ ಗೊತ್ತಿಲ್ಲ. ಏಕೆ ಜನರು ಯಾರು ಅದನ್ನು ಮುಂಚೆ ಅಟೆಂಪ್ಟ್ ಮಾಡಿಲ್ಲ ಅಂದರೆ, ಕ್ರಿಯೇಟ್ ಮಾಡಿಲ್ಲ ಅಂದರೆ ಅಲ್ಲಿ ಬ್ರಿಡ್ಜ್ ಆಗೋದಕ್ಕೆ ಜಾಗನೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಫಾರೆಸ್ಟಲ್ಲಿ ನಡಿಬೇಕಾದ್ರೆ ಜನರು ನಡೆದು ಅಲ್ಲಿ ದಾರಿ ಒಂದು ಕ್ರಿಯೇಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ರಿಗೂ ಗೊತ್ತು ಇಲ್ಲಿ ಇದು ಸೇಫ್ ಅಂತ, ಯಾಕೆಂದರೆ ಎಷ್ಟೊಂದು ಜನ ನಡ್ಕೊಂಡು ಹೋಗಿದ್ದಾರೆ ಅಂತ. ಯಾರೂ ನಡಿಲೇ ಇಲ್ಲ ಅಂತಂದರೆ ಆ ದಾರಿನಲ್ಲಿ ಎಲ್ಲನೂ ಹಸಿರಲ್ಲಿ ಮುಚ್ಕೊಂಡಿರತ್ತೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ದಾರಿ ಕಾಣೋದಿಲ್ಲ. ನೀವು ಫಸ್ಟು ಆ ದಾರಿನ ಹುಡ್ಕೊಂಡು ನಡ್ಕೊಂಡು ಹೋಗುವಂಥ ಪ್ರಯತ್ನ ಪಡೋರು. ಸೊ ನೀವು ಅದನ್ನು ನಡೆಯೋದಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಅಲ್ಲಿ ಆ ಹಸಿರೆಲ್ಲ ಕ್ಲಿಯರ್ ಆಗಿ ದಾರಿ ಮೂಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಬೇರೆಯವರು ಇಲ್ಲಿ ಯಾರೋ ಒಬ್ಬರು ಹೋಗಿರೋ ಥರ ಇದೆ, ಈ ಕಡೆ ಹೋಗಿ ಟ್ರೈ ಮಾಡೋಣ ಅಂತ ಹೋಗುವಂಥ ಒಂದು ಸಿಚುವೇಶನ್ನು ಹೋಪ್ಫುಲಿ ನಿಮಗೆ ರೆಸನೇಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇದು. ಬಿಕಾಸ್ ನನ್ನ ಮೈಂಡಲ್ಲಿ ಇದನ್ನು ಕ್ಲಿಯರಾಗಿ ತೋರಿಸ್ತಾ ಇರೋದು. ನೀವಿಲ್ಲಿರೋದು ಎಲ್ಲರೂ ಆಲ್ರೆಡಿ ಮಾಡಿರೋ ಅಂಥ ದಾರಿನಲ್ಲಿ ನಡೆಯೋದಕ್ಕೆ ಎಲ್ಲರೂ ನಡೀತಾರೆ, ಬಟ್ ನೀವಿಲ್ಲಿರೋದು ನಿಮ್ಮದೇ ಆದಂಥ ದಾರಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ನಮ್ಮ ನಂಬಿಕೆ ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗೋದು, ನಮ್ಮ ನಂಬಿಕೆ ಮೇಲೆ ಆ ಬ್ರಿಡ್ಜ್ ಬಿಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು, ಇಲ್ಲದೆ ಇರೋ ದಾರಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗೋದು ಯಾವಾಗ ನಾವು ನಮ್ಮ ಆ ಸೋಲ್ ಪಾತನ ನಾವು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ನಿಮಗೆ ಎರಡರಲ್ಲೂ ನೀವು ನಿಮ್ಮದೇ ಆದಂಥ ದಾರಿನ ಕ್ರಿಯೇಟ್ ಮಾಡ್ಕೊಳ್ತಾ ಇರೋ ಥರ ಇದೆ. ಇಲ್ಲಿ ಕತ್ಲಿದೆ, ಯಾರೂ ಇಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಆ ನಂಬಿಕೆ ಇದೆ. ಈ ದಾರಿನಲ್ಲಿ ಹೋದಾಗ ಇದು ಸ್ಟಾರ್ ಕಾರ್ಡು, ದಿಸ್ ಈಸ್ ವಿಶ್ ಫುಲ್ಫಿಲ್ಮೆಂಟ್. ಅಂದರೆ ನಮಗೆ ಮಾತ್ರನೇ ಅದು ಗೊತ್ತಿರೋದು. ಆ್ಯಂಡ್ ಆಲ್ಸೋ ಈ ಪೋಲ್ ಸ್ಟಾರ್ ಅಥವಾ ನಾರ್ತ್ ಸ್ಟಾರ್ ಅಂತ ಹೇಳ್ತೀವಿ. ನಾರ್ತ್ ಸ್ಟಾರ್ ಬಂದು ಸೌತ್ ಸ್ಟಾರ್, ನಾರ್ತ್ ಸ್ಟಾರ್ ಅಂತಿರುತ್ತೆ. ಸೌತ್ ಸ್ಟಾರ್ ಬಂದು ನಮ್ಮ ಪಾಸ್ಟ್, ನಾರ್ತ್ ಸ್ಟಾರ್ ಬಂದು ನಮ್ಮ ಫ್ಯೂಚರು. ಅಂದರೆ ಆ ಸ್ಟಾರಿಗೆ ಅಲೈನ್ ಆಗಿರೋದು ನಾವು ಮಾತ್ರನೇ. ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ನಾರ್ತ್ ಸ್ಟಾರ್ ಅಂತ ಇರುತ್ತೆ, ಅಂದರೆ ಸೋಲ್ ಪ್ಲಾನ್ ಅಂತ ಇರುತ್ತೆ. ಸೊ ಪ್ರತಿಯೊಬ್ಬರ ನಾರ್ತ್ ಸ್ಟಾರೂ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು, ನೀವು ಸೌತ್ ಸ್ಟಾರ್ ಕಡೆಗೆ ನೋಡುವಂಥ ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ. ಮುಂಚೆ ಯಾರೂ ಮಾಡಿರಲಿಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಇರಲಿಲ್ಲ, ನಮ್ಮ ಸುತ್ತಮುತ್ತ ಯಾರೂ ಇದನ್ನು ಮಾಡ್ತಾ ಇಲ್ಲ, ನಮ್ಮ ಸುತ್ತಮುತ್ತ ಇರೋರಿಗೆ ಯಾರಿಗೂ ಇದು ಅರ್ಥ ಆಗ್ತಾ ಇಲ್ಲ. ದಟ್ ಈಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್. ಗ್ರೂಪ್ ನಂಬರ್ 1, ಯಾರಿಗೂ ಅರ್ಥ ಆದಾಗ ಮಾತ್ರ ನಾವು ಮಾಡೋದ್ರಲ್ಲಿ ಇಟ್ ಮೇಕ್ಸ್ ನೋ ಸೆನ್ಸ್. ಯಾಕೆಂದರೆ ನೀವಿಲ್ಲಿರೋದು ನಿಮಗೆ ಏನು ಅನ್ನಿಸ್ತದೆ, ಯಾವ ದಾರಿ ನಿಮಗೆ ಸರಿ ಅನ್ನಿಸ್ತಿದೆ ಆ ದಾರಿನ ಫಾಲೋ ಮಾಡೋದು. ಅಂದರೆ ನಿಮ್ಮ ಮನಸ್ಸನ್ನು, ನಿಮ್ಮ ಬ್ಲೂ ಪ್ರಿಂಟನ್ನು, ಸೋಲ್ ಬ್ಲೂ ಪ್ರಿಂಟನ್ನು ಫಾಲೋ ಮಾಡೋದು. ಬೇರೆಯವರು ಹಾಕ್ಕೊಟ್ಟಿರೋಂಥ ಬ್ಲೂ ಪ್ರಿಂಟನ್ನಲ್ಲ, ಸೊಸೈಟಿ ಹೇಳ್ತಾ ಇರೋವಂಥ ಬ್ಲೂ ಪ್ರಿಂಟನ್ನಲ್ಲ. ಈ ಕಾರ್ಡ್ ಒಂದು ಫೂಲ್ ಕಾರ್ಡ್, ವಾಂಡರರ್, ನಂಬರ್ 0 ಇಂದ ಸ್ಟಾರ್ಟ್ ಆಗೋದು. 0 ಇಂದ 17ಗೆ ಹೋಗೋಷ್ಟರಲ್ಲಿ ಸ್ಟಾರ್ ಕಾರ್ಡ್ ಬಂದು ವಿಶ್ ಫುಲ್ಫಿಲ್ಮೆಂಟು. ಮೇಜರ್ ಆರ್ಕನಲ್ಲಿ ಇದು ಫಸ್ಟ್ ಕಾರ್ಡು ವಿತ್ 0. 17th ಕಾರ್ಡಿಗೆ ಬರೋಷ್ಟರಲ್ಲಿ 21 ಕಾರ್ಡ್ಸ್ ಇರೋದು ಮೇಜರ್ ಆರ್ಕನಲ್ಲಿ. 71 ಬಂದು ನಮ್ಮ ವಿಶ್ ಬಂದು ಆಲ್ರೆಡಿ ಫುಲ್ಫಿಲ್ ಆಗಿರೋವಂಥದ್ದು. ಸೊ ಇದು ಫುಲ್ಫಿಲ್ ಆದಮೇಲೆ ನಾವು ಪ್ರಪಂಚ ಬಿಟ್ಟು ಹೋಗುವಂಥ ಒಂದು ಸಂದರ್ಭ. ಲೈಕ್ ಮೇಜರ್ ಆರ್ಕನ ಸ್ಟೋರಿನ ಕನ್ಸಿಡರ್ ಮಾಡಬೇಕಂತಂದರೆ, ಬಟ್ ನಿಮ್ಮ ಸ್ಟೋರಿನಲ್ಲಿ ಇಟ್ ಈಸ್ ದ ಮೊಮೆಂಟ್ ನೀವು ಆ ಲೀಪ್ ಆಫ್ ಫೇತನ್ನು ತಗೊಳ್ಳೋವಂಥದ್ದು, ನಿಮ್ಮನ್ನು ನೀವು ನಂಬೋವಂಥದ್ದು, ನಿಮ್ಮ ನಾರ್ತ್ ಸ್ಟಾರನ್ನ ನೀವು ಫಾಲೋ ಮಾಡುವಂಥದ್ದು. ಅಂದರೆ ನಿಮ್ಮ ಹಾರ್ಟ್ನ ಫಾಲೋ ಮಾಡೋದು, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ನ ಫಾಲೋ ಮಾಡೋದು. ನಿಮ್ಮ ಮನಸ್ಸು ಯಾವ ಕಡೆ ನಿಮ್ಮನ್ನು ಪುಲ್ ಮಾಡ್ತಾ ಇದೆ, ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಅಂದ್ರೂ ನಿಮ್ಮನ್ನು ನೀವು ನಂಬೋದಕ್ಕೆ ಸಾಧ್ಯನಾ ಈ ಸಿಚುವೇಷನಲ್ಲಿ? ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಕ್ವೆಶನ್. ಇವಾಗ ನಿಮ್ಮ ಆ್ಯನ್ಸಿಸ್ಟರ್ಸ್, ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಕೇಳ್ತಾ ಇರೋದು. ಅವ್ರ ಥರನೇ ನೀವು ಇರಬೇಕಂತಿಲ್ಲ, ಯಾರು ಮುಂಚೆ ಮಾಡಿಲ್ಲ. ಅಂದರೆ ನನ್ನ ಫ್ಯಾಮಿಲಿ ಲೈನಲ್ಲಿ, ನನ್ನ ಎಂಟೈರ್ ಆ್ಯನ್ಸಿಸ್ಟರಿನಲ್ಲಿ, ನಮ್ಮ ತಂದೆ ತಾಯಿ ತನಕನೂ ಯಾರು ಇದನ್ನು ಫಾಲೋ ಮಾಡಿಲ್ಲ ಅಂದರೆ ದಟ್ ಈಸ್ ಫಂಟಾಸ್ಟಿಕ್. ಯಾಕೆಂದರೆ ಅದನ್ನು ನೀವು ಇವಾಗ ಆ ಹೊಸ ದಾರಿನ, ಯಾರು ನಡೀದೇ ಇರುವಂಥ ದಾರಿನಲ್ಲಿ
ನೀವು ನಡೆದು ಹೊಸದಾದಂಥ ಒಂದು ಆ ದಾರಿನ ಸೃಷ್ಟಿಸೋಕ್ಕೆ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು. ಸೊ ದಟ್ ನೀವು ಆದಮೇಲೆ ನೀವು ಆನ್ಸೆಸ್ಟರ್ ಆದಾಗ ನಿಮ್ಮ ಹಿಂದೆ ಬಂದಿರೋ ಅಂಥವ್ರು ಅಂದರೆ ಈಗಿನ ಜನ್ರೇಷನ್ನು ನಿಮ್ಮನ್ನು ಮಾದರಿಯಾಗಿಟ್ಕೊಂಡು ಇವ್ರು ಧೈರ್ಯವಾಗಿ ಇದನ್ನು ಮಾಡಿದರು, ಸೊ ಹಾಗಾಗಿ ನಾವು ಧೈರ್ಯವಾಗಿ ಫಾಲೋ ಮಾಡ್ಬೋದು ನಮ್ಮ ಹಾರ್ಟನ್ನ ಅನ್ನುವಂಥ ಒಂದು ಬ್ಲೂ ಪ್ರಿಂಟನ್ನ ನೀವು ಕೊಡೋದಕ್ಕೆ ಬಂದಿರೋದು. ಸೊ ನಿಮ್ಮ ಆನ್ಸೆಸ್ಟರ್ಸು ನಿಮಗೆ ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇರೋದು, ಸೊ ಡೋಂಟ್ ಫಾಲೋ. ದ ಬಿಗ್ಗೆಸ್ಟ್ ಮೆಸೇಜ್ ಬಂದು ಫಾಲೋ ಮಾಡೋದು ಎಲ್ಲರೂ ಫಾಲೋ ಮಾಡ್ತಾರೆ, ಬಟ್ ಧೈರ್ಯ ಬೇಕಾಗಿರುತ್ತೆ ನಮ್ಮದೇ ಆದಂಥ ದಾರಿನ ನಾವು ಕಾರ್ವ್ ಮಾಡೋದಕ್ಕೆ, ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ನೀವಿಲ್ಲಿರೋದು ಅದನ್ನು ಹೊಸದಾಗಿರುವಂಥ ದಾರಿನಲ್ಲಿ ನಡೆಯುವಂಥ ಧೈರ್ಯ ಮಾಡೋದಕ್ಕೆ. ಇಟ್ ಈಸ್ ನಾಟ್ ನೆಸಸರಿ ಹೊಸದಾಗಿರುವಂಥ ದಾರಿ ಅನ್ನೋದು. ಇನ್ ಜನರಲ್ ಆಗಿ ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡೋದಕ್ಕೆ ಏನು ಸರಿ ಅಂತ ಅನ್ನಿಸ್ತದೆ ಅದನ್ನು ನೀವು ಮನಸಾರ ಒಪ್ಕೊಳ್ಳೋದಕ್ಕೆ. ಎಲ್ಲರಿಗೂ ಅರ್ಥ ಆಗದಿದ್ರು ನನಗೆ ಅರ್ಥ ಆಗ್ತಿದೆ, ನನಗೆ ಗೊತ್ತಿದೆ ಅಂತ ಅದನ್ನು ಧೈರ್ಯವಾಗಿ ಒಪ್ಕೊಳ್ಳೋದಕ್ಕೆ. ದಿಸ್ ಇಸ್ ಕ್ರಿಯೇಟಿವಿಟಿ, ಥ್ರೀ ಆಫ್ ಸ್ಟೋನ್ಸ್, ಕ್ರಿಯೇಟಿವಿಟಿ. ಅಗೇನ್ ದಿಸ್ ಇಸ್ ಕ್ರಿಯೇಷನ್, ಗ್ರೂಪ್ ನಂಬರ್ 1. ನೀವಿಲ್ಲಿ ಬಂದಿರೋದು ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮದೇ ಆದಂಥ ಚಾಪನ್ನ ಭೂಮಿ ಮೇಲೆ ಬಿಟ್ಟು ಹೋಗೋದಕ್ಕೆ, ನಿಮ್ಮದೇ ಆದಂಥ ಎಸೆನ್ಸನ್ನು, ನಿಮ್ಮದೇ ಆದಂಥ ಬ್ಲೂ ಪ್ರಿಂಟನ್ನು, ನಿಮ್ಮದೇ ಆದಂಥ ಗೈಡೆನ್ಸನ್ನು ಬಿಟ್ಟು ಹೋಗೋದಕ್ಕೆ. ನೀವು ಆನ್ಸಿಸ್ಟರ್ಸ್ ಆದಾಗ ಇವತ್ತಿಂದ 100 ವರ್ಷದ ಮುಂದೆ ನಾವು ಹೋಗಿ ಆ ಹೊಸ ಜನ್ರೇಷನ್, ಇವತ್ತಿಂದ ಒಂದು 3 ತಲೆಮಾರದ ಜನರು ನಿಮ್ಮನ್ನು ಹಿಂದೆ ತಿರುಗಿ ನೋಡಿ, ನಮ್ಮ ಆಂಟಿ, ನಮ್ಮ ಅಂಕಲು ಅಥವಾ ನಮ್ಮ ಅಜ್ಜಿ, ನಮ್ಮ ತಾತ ಅಂತ ನಿಮ್ಮನ್ನು ರೆಕಗ್ನೈಸ್ ಮಾಡಿ ಇಲ್ಲಿ ಬದಲಾವಣೆ ಶುರುವಾಗಿದ್ದು, ಇವರು ಪರ್ಟಿಕ್ಯುಲರ್ ಆಗಿ ಹೊಸದನ್ನು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ದು ನಮ್ಮ ಈ ಆಂಟಿ ಇರ್ಬೋದು, ಅಂಕಲ್ ಇರ್ಬೋದು, ನಿಮ್ಮನ್ನು ಏನಂತ ಕರೀತಾರೆ ಆ ಮುಂದಿನ ಜನ್ರೇಷನ್ ಅವರು, ಅದನ್ನು ದ ಗ್ರೀನ್ ವುಮೆನ್. ದಿಸ್ ಇಸ್ ಕ್ರಿಯೇಟರ್, ಗ್ರೂಪ್ ನಂಬರ್ 1. ದ ಗ್ರೀನ್ ವುಮೆನ್ ಬಂದು ಎಂಪ್ರೆಸ್ ಎನರ್ಜಿ. ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ನಿಮ್ಗೆ ಇವತ್ತಿರೋಂಥ ಗೊಂದಲ ಅಥವಾ ಕನ್ಫ್ಯೂಷನ್ ಅಥವಾ ಉತ್ತರನ ನೀವು ಹುಡುಕ್ತಾ ಇರೋದು, ನೀವಿಲ್ಲಿ ಬಂದಿರೋದು ನಿಮ್ಮದೇ ಆದಂಥ ಛಾಪನ ಬಿಟ್ಟು ಹೋಗೋದಕ್ಕೆ, ಫಾಲೋ ಮಾಡೋದು. ವಿ ಕ್ಯಾನ್ ಫಾಲೋ. ಈಗ ದೊಡ್ಡ ಮಹಾಪುರುಷರೆಲ್ಲ ಇರ್ತಾರೆ, ಗುರುಗಳಿರ್ತಾರೆ, ಅವರ ನಮಗೇನು ಹೇಳ್ಕೊಟ್ಟಿರ್ತಾರೆ, ಅವ್ರು ಬಿಟ್ಟು ಹೋಗಿರೋವಂಥ ಟೀಚಿಂಗ್ಸನ್ನ ಫಾಲೋ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆ್ಯಸ್ ಲಾಂಗ್ ಆ್ಯಸ್ ನಾವು ಅವರಾಗುವಂಥ ಪ್ರಯತ್ನ ಪಡ್ತಿದ್ದಾಗ. ಎಲ್ಲರೂ ರಮಣ ಮಹರ್ಷಿಗಳು, ಎಲ್ಲರೂ ಮಹಾವತಾರ್ ಬಾಬಾಜಿಗಳಾಗೋದಕ್ಕಾಗೋದಿಲ್ಲ. ಯಾಕೆಂದರೆ ಅದು ಸ್ಪೆಸಿಫಿಕ್ ಆಗಿರುವಂಥ ಸೋಲ್ ಕ್ಯಾಟಗರಿ ಅದು, ಅಥವಾ ಸೋಲ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಯಾರು, ಅವ್ರ ಥರ ನಿಮ್ಮ ಛಾಪ್ ಏನು, ಅವ್ರ ಥರ ನಿಮ್ಮ ಟೀಚಿಂಗ್ಸ್ ಏನು, ನೀವು ಆನ್ಸಿಸ್ಟರ್ಸ್ ಆಗಿ ನಿಮ್ಮ ಜನ್ರೇಷನಿಗೆ, ನಿಮ್ಮ ಹಿಂದೆ ಬರುವಂಥ ಜನ್ರೇಷನ್ಸಿಗೆ ಏನನ್ನು ಬಿಟ್ಟು ಹೋಗ್ತಾ ಇದ್ದೀರಾ, ಏನನ್ನು ಮಾದರಿಯಾಗಿ ಕೊಟ್ಟು ಹೋಗ್ತಾ ಇದ್ದೀರಾ. ಸೊ ಅದನ್ನು ಇವತ್ತಿನ ದಿನ ಬೇಕಾಗಿರುವಂಥ ಬದಲಾವಣೆ ತರೋವಂಥ ಒಂದು ಸಂದರ್ಭ. ಸೊ ನೀವು ದ ಹೋಲ್ ಪಾಯಿಂಟ್ ಇವತ್ತಿನ ರೀಡಿಂಗಲ್ಲಿ ನಿಮ್ಗೆ ಹೇಳ್ತಾ ಇರೋದು. ಅಗೇನ್ ಈ ಕಾರ್ಡನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ. 10 ಆಫ್ ಬೋಸ್, ದಿಸ್ ಇಸ್ 10 ಆಫ್ ವಾಂಟ್ಸ್. ಆ ಬರ್ಡನನ್ನು ಕ್ಯಾರಿ ಮಾಡ್ತಾ ಇರೋದು, ಯಾರು ಏನು ಅಂತಾರೆ ಅನ್ನೋವಂಥ ಬರ್ಡನ್ನು, ಅಥವಾ ಪ್ರಪಂಚ ಏನು ಅನ್ನತ್ತೆ ಅನ್ನೋ ಬರ್ಡನ್ನು, ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ, ನಾನು ಹೇಗೆ ಮಾಡುವಂಥ ಬರ್ಡನ್ನು. ಆ್ಯಂಡ್ ಆಲ್ಸೋ ಈ ಬರ್ಡನ್ ಬಂದು ಅಂದರೆ ಈ ಹಿಂದೆ ಕ್ಯಾರಿ ಮಾಡ್ತಾ ಇರೋದು, ಈ ಬರ್ಡನ್ ಬಂದು ಅಥವಾ ಈ ಬೆನ್ನಲ್ಲಿ ಏನನ್ನು ಕ್ಯಾರಿ ಮಾಡ್ತಾ ಇದ್ದಾರೆ ಇವರು, ಹೆವಿ ವೇಟ್. ಇದು ಬಂದು ನಮ್ಮದೇ ಆದಂಥ ನಂಬಿಕೆಗಳಿರ್ಬೋದು. ಇದುವರೆಗೂ ನಾವು ಏನನ್ನು ನಂಬಿದ್ವಿ ಅದೆಲ್ಲ ಸುಳ್ಳು, ಅಥವಾ ಅದು ಆ ಥರ ಅಲ್ಲ, ಪ್ರಪಂಚ ಆ ಥರ ವರ್ಕ್ ಆಗೋದಲ್ಲ, ಅಥವಾ ನಾವು ಈ ಹಳೆ ನಂಬಿಕೆಗಳನ್ನು ಫಾಲೋ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋವಂಥ ಬರ್ಡನ್ ಇರ್ಬೋದು, ಅಥವಾ ನಮ್ಮ ಆ್ಯನ್ಸಿಸ್ಟರ್ಸು ಕ್ಯಾರಿ ಮಾಡ್ಕೊಂಡಂಥ ಬರ್ಡನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಅವರ ಹಳೆ ನಂಬಿಕೆಗಳು, ಅಥವಾ ಆ ಪ್ಯಾಟರ್ನ್ಗಳು, ಅಥವಾ ಏನನ್ನು ಅವರು ಬರ್ಡನ್ ಆಗಿ ಕ್ಯಾರಿ ಮಾಡ್ತಿದ್ರು. ನಿಮ್ಮ ಕೆಲಸ ಬಂದು ಈ ಲೈಫ್ ಟೈಮಲ್ಲಿ ಇದನ್ನೆಲ್ಲ ಎತ್ಕೊಂಡೋಗಿ, ಇಲ್ಲಿ ಬೆಂಕಿ ಉರಿತಾ ಇದೆ ನೋಡಿ, ಅದನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಹಾಕಿ, ಅಲ್ಲಿಂದ ನಾವು ವಾಪಸ್ ನಡ್ಕೊಂಡು ಬರಬೇಕಾದ್ರೆ ಫ್ರೀಯಾಗಿ ಬರ್ಡನ್ನೆಲ್ಲ ಕೆಳಗಡೆ ಹಾಕಿ ರಿಲ್ಯಾಕ್ಸ್ಡ್ ಆಗಿ, ಲೈಕ್ ಆ ಡಾನ್ಸ್ ಮಾಡ್ಕೊತ ಕೆಳಗಡೆ ಬರೋಕ್ಕಾಗೋಷ್ಟು ಫ್ರೀಯಾಗಿ ನಾವು ಬರುವಂಥ ಒಂದು ಸಿಚುವೇಶನ್ ಇದು. ಸೊ ಈ ಹಳೇದನ್ನೆಲ್ಲ ನಾವು ಬರ್ನ್ ಮಾಡ್ತಾ ಇರೋದು, ಹಳೆ ನಂಬಿಕೆಗಳು ನಮ್ಮದಾಗಿರ್ಬೋದು, ಅಥವಾ ಸೊಸೈಟಿ ನಮಗೆ ಹೇಳ್ಕೊಟ್ಟಿರೋವಂಥದ್ದು ಇರ್ಬೋದು, ನಮ್ಮ ಫ್ಯಾಮಿಲಿ ಲೈನಿಂದ ನಮಗೆ ಪಾಸ್ ಆಗಿರೋವಂಥ ಬರ್ಡನ್ಗಳಿರ್ಬೋದು, ಕಾರ್ಮಿಕ್ ಬರ್ಡನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ನಮ್ಮ ಕೆಲಸ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಆ ಬರ್ಡನ್ನ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದ ಫೈನಲ್ ಕಾರ್ಡ್ ಬಂದು 9 ಆಫ್ ಸ್ಟೋನ್ಸ್, ಟ್ರೆಡಿಷನ್. ಆಬ್ಸಲ್ಯೂಟ್ಲಿ ಆ ಟ್ರೆಡಿಷನ್ ಅನ್ನೋವಂಥ ಹೆಸರಿನಲ್ಲಿ ಎಲ್ಲರೂ ಇದೇ ಥರ ಮಾಡ್ತಿದ್ರು, ನಮ್ಮ ಫ್ಯಾಮಿಲಿನಲ್ಲಿ ಯಾವಾಗಲೂ ಇದೇ ಥರ ಇತ್ತು. ಇಟ್ಸ್ ನಾಟ್ ನೆಸಸರಿ. ಈ ಲೈಫ್ ಟೈಮಲ್ಲಿ ನೀವು ಅದನ್ನು ಬದಲಾಯಿಸೋದಕ್ಕೆ ಬಂದಿರೋದು. ನೀವು ಆನ್ಸಿಸ್ಟರ್ಸ್ ಆದಾಗ ನಿಮ್ಮ ಒಂದು ಜನರೇಷನ್ಸು, ಇವತ್ತಿಂದ 3 ಜನರೇಷನ್ಸು 100 ವರ್ಷದಿಂದ ತಿರುಗಿ ನೋಡಿದಾಗ ಈ ಪರ್ಟಿಕ್ಯುಲರ್ ಆನ್ಸಿಸ್ಟರ್ಸು ನೀವು
ಇದನ್ನು ಬದಲಾಯಿಸಿದ್ರಿ ಅಂತ ಹೇಳಿ, ಅಥವಾ ಇಲ್ಲಿಂದ ಎಲ್ಲ ಬದಲಾಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಆ ಟರ್ನಿಂಗ್ ಪಾಯಿಂಟನ್ನ ತಂದು ಕೊಡೋದಕ್ಕೆ ಬಂದಿರೋವಂಥವ್ರು ನೀವು. ನಿಂತ ನೀರನ್ನು ಕ್ಲಿಯರ್ ಮಾಡಿ ಹರಿಯೋದಕ್ಕೆ ಜಾಗ ಮಾಡಿಕೊಡೋದಕ್ಕೆ ಬಂದಿರೋವಂಥವ್ರು ನೀವು. ಈ ಹಳೆ ಬರ್ಡನ್ಸನ್ನ ತೊಗೊಂಡೋಗಿ ಅದನ್ನು ಬೆಂಕಿಗೆ ಹಾಕಿ ಆ ಬರ್ಡನ್ಸನ್ನು ಕಾರ್ಮಿಕ್ ಬ್ಯಾಗೇಜಸ್ ಇರ್ಬೋದು, ನಿಮ್ಮದೇ ಆದಂಥ ಹಳೆ ನಂಬಿಕೆಗಳಿರ್ಬೋದು, ನಿಮ್ಮ ಫ್ಯಾಮಿಲಿ ಟ್ರೆಡಿಷ್ನಲಿ ಬಂದಿರೋವಂಥ ನಂಬಿಕೆಗಳಿರ್ಬೋದು, ಇವತ್ತಿನ ದಿನಕ್ಕೆ ಅದೆಲ್ಲ ನಿಮ್ಮನ್ನು ತಡೀತಿದ್ರೆ ನೀವು ಅಚೀವ್ ಮಾಡೋದನ್ನು ಅಥವಾ ನೀವು ಅಂದ್ಕೊಂಡಿರೋದನ್ನು ಸಾಧಿಸೋದಕ್ಕೆ ಈ ಹಳೆ ನಂಬಿಕೆಗಳು ಅಥವಾ ವಿಚಾರಗಳು ಅಥವಾ ಟ್ರೆಡಿಷ್ನಲಿ ಏನನ್ನು ಮಾಡ್ತಿದ್ವಿ ಅಥವಾ ಮಾಡ್ತಿಲ್ಲ, ಇದೆಲ್ಲ ನಮ್ಮನ್ನು ತಡೀತಿದ್ರೆ ಅದನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ ಬಂದಿರೋರು, ಆ ಗ್ಲಾಸ್ ಸೀಲಿಂಗ್ನ ಹೊಡೆದು ಬೆಳೆಯೋದಕ್ಕೆ ಬಂದಿರೋರು ನೀವು. ಸೊ ಡೋಂಟ್ ಹೆಸಿಟೇಟ್, ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮ ಡ್ರೀಮ್ಸನ್ನ, ನಿಮ್ಮ ಡಿಸೈರ್ಸ್ನ. ಏಕೆಂದರೆ ನೀವಿಲ್ಲಿ ಬಂದಿರೋದು ಆ ಟ್ರೆಡಿಷನನ್ನು ಬ್ರೇಕ್ ಮಾಡೋದಕ್ಕೆ, ನೀವು ಬಂದಿರೋದು ಆ ಬರ್ಡನನ್ನು ಬ್ರೇಕ್ ಮಾಡೋದಕ್ಕೆ, ಬರ್ನ್ ಮಾಡೋದಕ್ಕೆ, ಮತ್ತು ಹೊಸದಾಗಿರುವಂಥ ಒಂದು ಟ್ರೆಡಿಷನನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ. ಈ ಹೊಸ ಟ್ರೆಡಿಷನಲ್ಲಿ ಅಥವಾ ಈ ಹೊಸ ದಾರಿನಲ್ಲಿ ಎನಿಥಿಂಗ್ ಈಸ್ ಪಾಸಿಬಲ್. ನಮಗೆ ನಂಬಿಕೆ ಇದ್ದರೆ, ನಾವು ಅದನ್ನು ಫಾಲೋ ಮಾಡೋದಕ್ಕೆ ಧೈರ್ಯ ಇದ್ದರೆ ಅನ್ನೋದನ್ನು ನೀವು ನೆಕ್ಸ್ಟ್ ಜನ್ರೇಷನ್ಸ್ಗೆ ತೋರಿಸೋದಕ್ಕೆ ಬಂದಿರೋರು, ಮಾದರಿ ಆಗೋದಕ್ಕೆ ಬಂದಿರೋರು. ಸೊ ಹೋಪ್ಫುಲಿ ಇದು ನಿಮಗಿರುವಂಥ ಪ್ರಶ್ನೆಗಳು ಅಥವಾ ಕನ್ಫ್ಯೂಷನ್ಗಳನ್ನು ಇದು ಕ್ಲಿಯರ್ ಮಾಡ್ತಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಮೈಂಡಲ್ಲಿ ಇಟ್ ಫೀಲ್ಸ್ ವೆರಿ ವೆರಿ ಪವರ್ಫುಲ್, ಆ್ಯಂಡ್ ಹೋಪ್ಫುಲಿ ಆ ಪವರ್ಫುಲ್ ಎನರ್ಜಿ ನಿಮಗೂ ನಿಮ್ಮ ಆನ್ಸಿಸ್ಟರ್ಸ್ ಮುಖಾಂತರ ನಿಮಗೆ ಟ್ರಾನ್ಸ್ಫರ್ ಆಗಿದೆ, ಆ್ಯಂಡ್ ಯು ಆರ್ ಫೀಲಿಂಗ್ ಮಚ್ ಬೆಟರ್ ಅಂತ ನಂಬುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಇವತ್ತಿನ ರೀಡಿಂಗಲ್ಲಿ. ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 1. ನಿಮಗೆ ಮೆಸೇಜ್ ಎಲ್ಲ ರೆಸನೇಟ್ ಆಗಿದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಆಮ್ ಹಿಯರ್ ಟು ರೆಡ್ಯೂಸ್ ದ ಬರ್ಡನ್ ಆರ್ ಐ ಆಮ್ ಹಿಯರ್ ಟು ಬ್ರೇಕ್ ಕಾರ್ಮಿಕ್ ಸೈಕಲ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ದಟ್ ಈಸ್ ದ ಪ್ರೈಮರಿ ಪರ್ಪಸ್. ನಿಮಗೆ ಈ ಲೈಫ್ ಟೈಮಲ್ಲಿ ಆ ಕಾರ್ಮಿಕ್ ಸೈಕಲ್ಸನ್ನ, ಹಳೆ ಬಿಲೀಫ್ಸನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ, ಮತ್ತು ಹೊಸ ಬಿಲೀಫ್ಸನ್ನ, ಹೊಸ ದಾರಿನ ಹೊಸ ಜನ್ರೇಷನ್ಗೆ ಮಾಡಿಕೊಡೋದಕ್ಕೆ. ಯು ಆರ್ ದ ಟರ್ನಿಂಗ್ ಪಾಯಿಂಟ್, ಯು ಆರ್ ದಿ ವೈಸ್ ಆನ್ಸಿಸ್ಟರ್ಸ್ ಫ್ಯೂಚರ್ ಜನ್ರೇಷನ್ಗೆ ಗ್ರೂಪ್ ನಂಬರ್ 1. ಆಲ್ರೈಟ್, ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಹಿಯರ್ ಟು ಬ್ರೇಕ್ ಕಾರ್ಮಿಕ್ ಸೈಕಲ್ ಅಂತ ಹೇಳಿ. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ಈ ರನ್ನಿಂಗ್ ರೇಸಲ್ಲಿ ಎಂಡಲ್ಲಿ ಆ ಟೇಪ್ ಕಟ್ಟಿರ್ತಾರಲ್ಲ, ಆ ಟೇಪ್ನ ಬ್ರೇಕ್ ಮಾಡಿಕೊಂಡು ಮುಂದೆ ಬಂದು ಆ ವಿನ್ನಿಂಗ್ ಸೆಲೆಬ್ರೇಷನ್ ಮಾಡ್ತೀವಲ್ಲ, ಆ ಒಂದು ಸೀನನ್ನು ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ನೀವು ಓಡ್ಕೊಂಡು ಹೋಗ್ಬೇಕಾದ್ರೆ ರನ್ನಿಂಗ್ ರೇಸ್ ಟ್ರ್ಯಾಕಲ್ಲಿ ಆ ಕಡೆ ಈ ಕಡೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಚಿಯರ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇರೋದು. ಕೀಪ್ ಗೋಯಿಂಗ್ ಅಂತ ಹೇಳಿ ಎಲ್ಲರೂ ಚಿಯರ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇರೋದು. ನೀವು ನಿಮ್ಮ ದಾರಿನ ಡೌಟ್ ಪಡ್ತಿದ್ರೆ, ಅಥವಾ ಇನ್ಯಾವಾಗ ಬದಲಾಗತ್ತೆ, ಅಥವಾ ಇದು ಯಾವಾಗ ಎಂಡ್ ಆಗುತ್ತೆ, ಅಥವಾ ಇನ್ನೂ ಎಷ್ಟು ದೂರ ಇದೆ, ಸೊ ಆ ಥರ ಏನಾದರೂ ಕ್ವಶನ್ಗಳಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇರೋದು ಡೋಂಟ್ ಡೌಟ್ ನಿಮ್ಮ ಪಾತನ. ಕೀಪ್ ಗೋಯಿಂಗ್, ಕೀಪ್ ರನ್ನಿಂಗ್, ಕೀಪ್ ಕಾನ್ಕರಿಂಗ್ ಆ ದಾರಿನ, ಪಾತನ. ಇಟ್ಸ್ ಆಲ್ ವರ್ಕಿಂಗ್ ಅಂತ ಹೇಳಿ ಹೇಳ್ತಾ ಇರೋದು. ನೀವು ಮಾಡ್ತಾ ಇರೋದು ನಿಮ್ಮ ಶ್ರಮ ಪ್ರತಿಯೊಂದಕ್ಕೂ ಪ್ರತಿಫಲ ಇದೆ. ಡೋಂಟ್ ಸ್ಟಾಪ್, ಕೀಪ್ ಗೋಯಿಂಗ್ ಅಂತ ಹೇಳಿ ಚಿಯರ್ ಮಾಡ್ತಾ ಇರೋ ಥರ ಇದೆ ಇವತ್ತನ ರೀಡಿಂಗಲ್ಲಿ. ಮೋಸ್ಟ್ಲಿ ಇವತ್ತಿನ ರೀಡಿಂಗ್ ನಿಮ್ಮದು ಮೋಟಿವೇಶನ್ ಇರೋ ಥರ ಇದೆ. ಪ್ರಾಬ್ಲಿ ನೀವು ಇತ್ತೀಚೆಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ನೀವು ಡೌಟ್ ಪಡ್ತಿರ್ಬೋದು ನಿಮ್ಮ ಜೀವನನ ಓವರಾಲ್ ಆಗಿ, ಅಥವಾ ಪ್ರತಿಯೊಂದನ್ನು ಪ್ರಶ್ನಿಸ್ತಿರ್ಬೋದು, ಯಾಕೆ, ಏನು, ಹೇಗೆ ಅಂತೆಲ್ಲ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ, ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್, ಕೀಪ್ ಗೋಯಿಂಗ್, ಡೋಂಟ್ ಸ್ಟಾಪ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ಟು ಗಿವ್ ಯು ಅಂಡರ್ಸ್ಟ್ಯಾಂಡಿಂಗ್, ಏನು ಹೇಳೋ ಪ್ರಯತ್ನ ಪಡ್ತಿದ್ದೀವಿ ಅಂತ. ಲೆಟ್ಸ್ ಎ ಯೂಟ್ಯೂಬ್ ಚಾನಲ್ ಇರುತ್ತೆ, ಯೂಟ್ಯೂಬ್ ಚಾನಲಲ್ಲಿ ಒಂದು 10 ವೀಡಿಯೋ ಹಾಕಿರ್ತೀವಿ, ಒಂದು 300 ವ್ಯೂಸ್ ಬಂದಿರ್ಬೋದು. ಬಟ್ ದಟ್ ಈಸ್ ನಾಟ್ ದ ಎಂಡ್. ಕೀಪ್ ಗೋಯಿಂಗ್. 5 ವೀಡಿಯೋಸ್ ಆಯಿತು, 10 ವೀಡಿಯೋಸ್ ಆಯಿತು, ಇನ್ನೂ ವ್ಯೂಸ್ ಇಂಪ್ರೂವ್ ಆಗಿಲ್ಲ, ಕೀಪ್ ಗೋಯಿಂಗ್. 15 ವೀಡಿಯೋಸ್ ಆಯಿತು, 20 ವೀಡಿಯೋಸ್ ಆಯಿತು, ವ್ಯೂಸ್ ಓಕೆ, ಕೀಪ್ ಗೋಯಿಂಗ್. 20 ವೀಡಿಯೋಸ್ ಆಯಿತು, 25 ವೀಡಿಯೋಸ್ ಆಯಿತು, ಕೀಪ್ ಗೋಯಿಂಗ್. ಆ ಕೀಪ್ ಗೋಯಿಂಗ್ ಜೊತೆಗೆ ಇವಾಗ ಟ್ರೈ ಸಮಥಿಂಗ್ ಡಿಫ್ರೆಂಟ್, ಹೊಸ ಥಂಬ್ನೇಲ್ ಹಾಕಿ, ಹೊಸ
ವಾಟ್ ಯು ಕಾಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡೋದು, ಅದನ್ನು ಹೈಪ್ ಮಾಡೋದಿರ್ಬೋದು. ಕೀಪ್ ಗೋಯಿಂಗ್, ಡೋಂಟ್ ಸ್ಟಾಪ್. ಸ್ಟ್ರಾಟಜಿ ಚೇಂಜ್ ಮಾಡಿ, ಐಡಿಯಾಸ್ ಚೇಂಜ್ ಮಾಡಿ, ನಿಮ್ಮ ವಿಡಿಯೋ ಮಾಡುವಂಥ ಆ್ಯಂಗಲ್ ಚೇಂಜ್ ಮಾಡಿ, ಲೈಟಿಂಗ್ ಚೇಂಜ್ ಮಾಡಿ, ಅಥವಾ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ತೀರಾ ಅದನ್ನು ಚೇಂಜ್ ಮಾಡಿ. ಬಟ್ ಕೀಪ್ ಗೋಯಿಂಗ್, ಯಾಕೆಂದರೆ ನೀವು ಆಲ್ರೆಡಿ ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡ್ತಾ ಇರೋ ಥರ ಇದೆ, ಆಲ್ರೆಡಿ ನಿಮ್ಮ ವಿಷನನ್ನು ನೀವು ಫಾಲೋ ಮಾಡ್ತಾ ಇರೋ ಥರ ಇದೆ, ಸೋಲ್ ಪಾತನ್ನು ಫಾಲೋ ಮಾಡ್ತಾ ಇರೋ ಥರ ಇದೆ, ಅಥವಾ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಆಲ್ರೆಡಿ ಇರೋ ಥರ ಇದೆ. ಬಟ್ ಡು ನಾಟ್ ಡೌಟ್, ಡು ನಾಟ್ ಗಿವ್ ಅಪ್, ಕೀಪ್ ಗೋಯಿಂಗ್. ಸ್ಟ್ರಾಟಜಿ ಚೇಂಜ್ ಮಾಡಿ, ಪೊಸಿಷನಿಂಗ್ ಚೇಂಜ್ ಮಾಡಿ, ಟೈಮ್ ತೊಗೊಳಿಬೇಕಾದ್ರೆ ಬ್ರೇಕ್ ತೊಗೊಳ್ಳೋದಕ್ಕೆ. ಬಟ್ ಡು ನಾಟ್ ಸ್ಟಾಪ್, ಯಾಕೆಂದರೆ ನಿಮ್ಮ ಸಕ್ಸಸ್ಸು, ನಿಮ್ಮ ಸೋಲ್ ಫುಲ್ಫಿಲ್ಮೆಂಟು, ನಿಮ್ಮ ಆತ್ಮತೃಪ್ತಿ ಬರೋದು ನೀವು ಯಾವ ದಾರಿನಲ್ಲಿ ಇವಾಗ ನಡಿಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅಥವಾ ಆಲ್ರೆಡಿ ನಡೀತಾ ಇದ್ದೀರಾ, ದಟ್ ಈಸ್ ವೇರ್ ನಿಮಗೆ ಸಿಗೋ ಅಂಥ ಒಂದು ಆ ತೃಪ್ತಿ, ಆ ಖುಷಿ ಈಸ್ ಅನ್ಕಂಪ್ಯಾರಬಲ್. ಬೇರೆ ಇನ್ಯಾವುದೂ ಕೊಡೋದಕ್ಕಾಗೋದಿಲ್ಲ. ಸೊ ಕೀಪ್ ಗೋಯಿಂಗ್ ಅಂತ ಹೇಳ್ತಾ ಇರೋದು. ಎರಡನೇ ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮ್ಮ ಹೆಲ್ತ್ ವಿಚಾರದಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಲ್ತ್ ಬಂದು ಅಂಥ ಗ್ರೇಟ್ ಇಲ್ಲದೆ ಇರ್ಬೋದು, ಈ ಸಂದರ್ಭದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿರ್ಬೋದು, ಬಟ್ ಅಂಥ ಒಂದು ಮೇಜರ್ ಚೇಂಜ್ ಏನು ಕಾಣಿಸ್ತಾ ಇಲ್ಲ ನಮ್ಮ ಬಾಡಿನಲ್ಲಿ. ಸೊ ಎರಡನೇ ಬದಲಾವಣೆ ಮಾಡಿರ್ಬೋದು, ವಿ ಆರ್ ಓಕೆ, ಅಂಥ ಬದಲಾವಣೆ ಏನು ಕಾಣಿಸ್ತಾ ಇಲ್ಲ. ಬಟ್ ಕೀಪ್ ಗೋಯಿಂಗ್. ಈ ಸಣ್ಣ 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 ಸ್ಟೆಪ್ಗಳೆಲ್ಲ ಬಂದು ಅಕ್ಯುಮುಲೇಟ್ ಆಗಿ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೊಡುತ್ತೆ. ಸೊ ಇವತ್ತಿನ ದಿನಕ್ಕೆ ಏನು ಬೆನಿಫಿಟ್ ಕೊಡ್ತಿದೆ ಅಲ್ಲ, ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನಿದೆ, ಲಾಂಗ್ ಟರ್ಮ್ ನನಗಿದು ಹೇಗೆ ಉಪಯೋಗ ಆಗುತ್ತೆ. ಸೊ ಫೋಕಸ್ ಅದ್ರ ಮೇಲೆ, ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ. ಇವತ್ತಿನ ದಿನಕ್ಕೆ ಲೈಕ್ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಂತ ಹೇಳ್ತೀವಿ. ಇವತ್ತಿನ ದಿನದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾವು ಸ್ಕ್ರೋಲ್ ಮಾಡಬೇಕಾದ್ರೆ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್, ಇನ್ಸ್ಟೆಂಟಾಗಿ ಖುಷಿ ಸಿಗುವಂಥದ್ದು, ಇನ್ಸ್ಟೆಂಟಾಗಿ ನಮಗೆ ಆ ನಗು ಬರೋವಂಥದ್ದು. ಸೊ ವಿ ಆಲ್ ವಾಂಟ್ ಇನ್ಸ್ಟೆಂಟ್ಲಿ, ಬಟ್ ಲಾಂಗ್ ಟರ್ಮಿಗೆ ಯಾರು ಯೋಚಿಸೋದಿಲ್ಲ. ದೇಹ ಅನ್ನೋದು ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಅದು ನಾವು ಉಸಿರು ಇರೋ ತನಕ, ನಮ್ಮ ದೇಹ ಇರೋ ತನಕ ಇಟ್ ಇಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್. 20 ವರ್ಷ ಇರ್ತಿರೋ, 120 ವರ್ಷ ಇರ್ತಿರೋ, ಇಟ್ಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಸೊ ಲಾಂಗ್ ಟರ್ಮ್ ಪ್ರಾಜೆಕ್ಟಿಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾಗತ್ತೆ. ಬಿಸ್ನೆಸ್ಸನ್ನು ಬಂದು ಇನ್ಸ್ಟೆಂಟಾಗಿ ನಮಗೆ ಗ್ರಾಟಿಫಿಕೇಷನ್ ಸಿಗೋಕ್ಕಾಗೋದಿಲ್ಲ. ಅಂದರೆ ಇನ್ಸ್ಟೆಂಟಾಗಿ ಸಕ್ಸಸ್ಸು, ಇನ್ಸ್ಟೆಂಟಾಗಿ ಖುಷಿ. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ಇನ್ಸ್ಟೆಂಟಾಗಿ ಏನೂ. ಈ ಸಂದರ್ಭದಲ್ಲಿ ಯು ನೀಡ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಬೆನಿಫಿಟ್ಸ್. ಈ ಸಂದರ್ಭದಲ್ಲಿ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ದಟ್ ಈಸ್ ವೇರ್ ನಿಮಗೆ ಆ ಖುಷಿ, ತೃಪ್ತಿ ಸಿಗುವಂಥದ್ದು. ಇವತ್ತಿಂದ 2 ವರ್ಷ, 3 ವರ್ಷ, 5 ವರ್ಷ ಬಿಟ್ಟು ನೀವು ಹಿಂದೆ ತಿರುಗಿ ನೋಡಿದಾಗ, ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ಲು 20,000 ಸಬ್ಸ್ಕ್ರೈಬರ್ ಇರ್ಬೋದು, 100,000 ಸಬ್ಸ್ಕ್ರೈಬರ್ಸ್ ಇರ್ಬೋದು, ಮಿಲಿಯನ್ನೇ ಇರ್ಬೋದು. ಸೊ ಅದನ್ನು ಇವತ್ತಿನ ದಿನ ಫಸ್ಟ್ ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಆಗುವಂಥದ್ದು, ಫಸ್ಟ್ ವ್ಯೂವಿಂದ ಸ್ಟಾರ್ಟ್ ಆಗುವಂಥದ್ದು, ಫಸ್ಟ್ ಕ್ಲೈಂಟಿಂದ ಸ್ಟಾರ್ಟ್ ಆಗುವಂಥದ್ದು, ಫಸ್ಟ್ ½ kg 100 ಗ್ರಾಮ್ ವೆಯ್ಟ್ ಲಾಸಿಂದ ಸ್ಟಾರ್ಟ್ ಆಗುವಂಥದ್ದು. ಓವರ್ನೈಟ್ 1 ವಾರ ಡಯಟ್ ಮಾಡಿ 3 kg ಕಡಿಮೆ ಮಾಡಿ, ಆಮೇಲೆ ಮತ್ತೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ತಿರ್ಗಾ 5 kg ಜಾಸ್ತಿ ಆಗಿ. ದಟ್ ಈಸ್ ಇನ್ಸ್ಟೆಂಟ್ ಆ್ಯಂಡ್ ಲೈಕ್ ಇಟ್ ಈಸ್ ನಾಟ್ ಹೆಲ್ದಿ. ಸೊ ಥಿಂಕ್ ಲಾಂಗ್ ಟರ್ಮ್. ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರುವಂಥದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಪ್ಲ್ಯಾನ್, ಲಾಂಗ್ ಟರ್ಮ್ ಥಿಂಕಿಂಗ್, ಬ್ರಾಡ್ ಥಿಂಕಿಂಗ್. ಇವತ್ತಿನ ದಿನಕ್ಕಾಯಿತು ಅಂತಲ್ಲ, ಹೌ ಕ್ಯಾನ್ ಐ ಪ್ಲ್ಯಾನ್ ಆ್ಯಂಡ್ ಡು ನಾಟ್ ಗೆಟ್ ಬೋರ್ಡ್. ಈ ಪ್ಲ್ಯಾನಲ್ಲಿ ಬೋರ್ ಆಗ್ದಿರ ಹೇಗೆ ನಾನು ಲಾಂಗ್ ಟರ್ಮ್ ಯೋಚನೆ ಮಾಡೋದು ಅಂತ ಹೇಳಿ. ಹೆಲ್ತ್ ವಿಚಾರ ಬಂದಾಗಲೂ ಅಷ್ಟೇ, ವಿ ಹ್ಯಾವ್ ಸೈಕಿ ಆ್ಯಂಡ್ 10 ಆಫ್ ಸ್ಕ್ರಾಲ್ಸ್. ಈ 10 ಆಫ್ ಸ್ಕ್ರಾಲ್ಸ್ ಬಂದಿರೋದು ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಲೈಕ್ ವಿ ಆರ್ ಓವರ್ ಥಿಂಕಿಂಗ್ ಯಾವುದೋ ಸಿಚುವೇಶನ್ ಬಗ್ಗೆ ಅಥವಾ ಯಾವುದಾದ್ರೂ ಮ್ಯಾಟರ್ ಬಗ್ಗೆ. ಈಗ ಸದ್ಯಕ್ಕೆ ಹೆಲ್ತ್ ಇರ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ಅಥವಾ ಇನ್ ಜನರಲ್ ಆಗಿ ಲೈಫಲ್ಲಿ ಇರ್ಬೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಸೈಕಿ, ದ ವರ್ಲ್ಡ್ ಕಾರ್ಡ್. ದ ವರ್ಲ್ಡ್ ಕಾರ್ಡ್ ಬಂದು ಇಟ್ಸ್ ಅ ಕಂಪ್ಲೀಷನ್ ಆಫ್ ಸೈಕಲ್. ಸೊ ಕೆಲವರು ಈಗ ಆ ಸೈಕಲ್ನ ಕಂಪ್ಲೀಟ್ ಮಾಡುವಂಥ ಸಂದರ್ಭದಲ್ಲಿ, ಸೊ ಯಾವಾಗಲೂ ಅಷ್ಟೇ ಸೈಕಲ್ ಕಂಪ್ಲೀಟ್ ಮಾಡಬೇಕಾದ್ರೆ ಸ್ವಲ್ಪ ಓವರ್ವೆಲ್ಮ್ ಆಗೋ ಚಾನ್ಸಸ್ ಇರುತ್ತೆ. ಏನೂ ಆಗ್ತಾ ಇಲ್ಲ ಅನ್ನೋ ಥರ ಇರುತ್ತೆ. ಇಲ್ಲ ಬೆಳಗ್ಗೆನೂ ಅಲ್ಲ, ಇಲ್ಲ ರಾತ್ರಿನೂ ಅಲ್ಲ, ಆ ಮಿಡ್ ಪಾಯಿಂಟಲ್ಲಿದ್ದಾಗ ನಮ್ಮ ಮೈಂಡ್ ಬಂದು ಅದನ್ನು ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಿ ಲೈಕ್ ಇಟ್ ಫೀಲ್ಸ್ ಬೋರಿಂಗ್, ರೈಟ್? ಈಗ ಯೂಟ್ಯೂಬ್ ನಾವು ಮಾಡಬೇಕಾದ್ರೆ ಪ್ರತಿದಿನ ಏನು 1000 ಸಬ್ಸ್ಕ್ರೈಬರ್ಸ್ ಆಗೋಗೋದಿಲ್ಲ. ಸೊ ಒಂದೊಂದೇ ಆ್ಯಡ್ ಆಗ್ತಾ 1,000 2,000 ಆಗಿ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಅಲ್ಲ, ಇಟ್ಸ್ ಅ ಬೋರಿಂಗ್ ಪ್ರಾಸೆಸ್. ಲೈಕ್ ಪ್ರತಿ ಸಲ ನಾವು ವಿಡಿಯೋ ಮಾಡಬೇಕು, ಪ್ರತಿ ಸಲ ಅರೇಂಜ್ ಮಾಡಬೇಕು. ಆ್ಯಂಡ್ ವೆಯ್ಟ್ ಲಾಸ್ಗೆ ಇರ್ಬೋದು, ಹೆಲ್ತ್ ಮೇಂಟೆನೆನ್ಸ್ಗೆ ಇರ್ಬೋದು. ಡಯಟ್ ಬಂದು ಒಂದು ದಿನದ ಮಾತಲ್ಲ, ಜೀವ ಇರೋ ತನಕ, ಭೂಮಿಯಲ್ಲಿ ಇರೋ ತನಕ ನಾವು ಹೆಲ್ತಿ ಡಯಟ್ ತಿಂತಾ ಇರಬೇಕು. ಸೊ ಇಟ್ಸ್ ಅ ಬೋರಿಂಗ್ ಪ್ರಾಸೆಸ್. ಬಟ್ ಆ ಬೋರಿಂಗ್ ಪ್ರಾಸೆಸ್ಸಲ್ಲಿ ನಾವು ಆ ಖುಷಿನ ಕಂಡ್ಕೊಳ್ಳೋದಕ್ಕೆ ಶುರು ಆದಾಗ ವಿ ಸ್ಟಾರ್ಟ್ ಎಂಜಾಯಿಂಗ್ ಲೈಫ್ನ. ಸೊ
ಹೌ ಕ್ಯಾನ್ ಯು ಎಂಜಾಯ್ ದ ಬೋರಿಂಗ್ ಪ್ರಾಸೆಸ್, ಹೌ ಕ್ಯಾನ್ ಯು ಎಂಜಾಯ್ ಲಾಂಗ್ ಟರ್ಮ್ ನೀವೇನನ್ನ ಮಾಡ್ತಾ ಇದ್ದೀರಾ ಅದರಲ್ಲಿ, ದಟ್ ಈಸ್ ವೇರ್ ದ ಸಕ್ಸಸ್ ಈಸ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರುವಂಥದ್ದು. ಸೊ ಕೆಲವು ಸಲ ವಿ ಗೆಟ್ ಅ ಬ್ರೇಕ್ ಥ್ರೂ, ಸಡನ್ನಾಗಿ 1000 ಸಬ್ಸ್ಕ್ರೈಬರ್ಸ್ ಆಗ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಈಸಿ ಎಕ್ಸಾಂಪಲ್ ಅಷ್ಟೇ, ನೀವಿದು ಯೂಟ್ಯೂಬೇ ಅಂತ ಅಲ್ಲ, ಯಾವುದಾದ್ರೂ ಎಕ್ಸಾಂಪಲ್ ನಿಮ್ಮ ಮೈಂಡಲ್ಲಿ ಏನು ನಡೀತಿದೆ ಅದಕ್ಕೆ ರೆಫರ್ ಮಾಡ್ಕೊಳ್ಳಿ. ಬಟ್ ಈಗ ಕೊಡ್ತಾ ಇರೋಂಥ ಎಕ್ಸಾಂಪಲು, ದಿಸ್ ಈಸ್ ವೇರ್ ಲೈಫ್ ಹ್ಯಾಪನ್ಸ್. ಜೀವನ ಆಗೋದೇ ಇಲ್ಲಿ, ಆ ಲಾಂಗ್ ಟರ್ಮ್ ಬೋರಿಂಗ್ ದಿನಚರಿಗಳಲ್ಲಿ ನಮ್ಮ ಜೀವನ ನಡೆಯೋದು. ಒಂದು ದಿನದ ಹೈಯಲ್ಲ, ಒಂದು ದಿನದ ಸಬ್ಸ್ಕ್ರೈಬರ್ ಅಲ್ಲ, ಒಂದು ಬುಕ್ ರಿಲೀಸ್ ಮಾಡಿದಾಗಲ್ಲ. ಈಗ ಬುಕ್ ಬರಿಬೇಕಂತ ಅಂದರೆ ಪ್ರತಿ ದಿನ ಇಟ್ಸ್ ಅ ಬೋರಿಂಗ್ ಪ್ರಾಸೆಸ್, ಟ್ರಸ್ಟ್ ಮೀ. ಬುಕ್ ಬರೆಯೋದು ಲೈಕ್ ಬುಕ್ ಬರೆಯೋ ತನಕ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಎಡಿಟಿಂಗಿಗೆ ಬಂದಾಗ ಇಟ್ ಈಸ್ tedious, ಇಟ್ ಈಸ್ ಬೋರಿಂಗ್, ಇಟ್ ಈಸ್ ಟಯರಿಂಗ್. ಇವಾಗ ನಾನು 2 ಬುಕ್ ಎಡಿಟ್ ಮಾಡ್ತಾ ಇದ್ದೀನಿ ಅಟ್ ಅ ಟೈಮ್, ಆ್ಯಂಡ್ ಇಟ್ ಈಸ್ ನಾಟ್ ಈಸಿ. ಲೈಕ್ ಎಷ್ಟು ಬ್ರೈನ್ ಪವರು, ಎಷ್ಟು ಎನರ್ಜಿ ಡ್ರೈನ್ ಆಗುತ್ತೆ ಅದನ್ನು ಎಡಿಟ್ ಮಾಡಿದಾಗ. ಎಡಿಟ್ ಮಾಡಬೇಕಾದ್ರೆ ಇದನ್ನು ಈ ಥರ ಹೇಳಲ್ಲ, ಇದನ್ನು ಇನ್ನೊಂದು ಥರ ಹಾಕ್ಲಾ, ಅಥವಾ ಬೇರೆ ಏನಾದರೂ ಇಂಟ್ರೊಡ್ಯೂಸ್ ಮಾಡಲಾ, ಈ ವರ್ಡ್ ಚೇಂಜ್ ಮಾಡಲಾ, ಗ್ರಾಮರ್ ಸರಿ ಇದೆಯಾ, ಒಂದು ಲೈನನ್ನು. ಈಗ ನಾನು ಬರೆದಿರೋದು 2ನೇ ಬುಕ್ಕಲ್ಲಿ ಕ್ಲೋಸ್ ಟು 1,90,000 ವರ್ಡ್ಸ್ ಇದೆ ಆ ಬುಕ್ಕಲ್ಲಿ, ಕ್ಲೋಸ್ ಟು 2 lakhs ವರ್ಡ್ಸ್ ಇದೆ. ಸೊ ಇಮ್ಯಾಜಿನ್ ಒಂದೊಂದು ವರ್ಡನ್ನು, ಒಂದೊಂದು ಲೈನನ್ನು, ಒಂದೊಂದು ಚಾಪ್ಟರನ್ನು, ಆ ಎಂಟೈರ್ ಬುಕ್ನ ನಾನು ಪದೇ ಅಟ್ಲೀಸ್ಟ್ ಒಂದು 15-20 ಸಲ ಓದೋದು. ಇಟ್ ಈಸ್ ನಾಟ್ ಈಸಿ, ಬಟ್ ಆ ಪ್ರಾಸೆಸ್ಸಲ್ಲಿ ಎಲ್ಲ ಮುಗಿದು ನಾನು ಅದನ್ನು ಪಬ್ಲಿಷರಿಗೆ ಕೊಟ್ಟು ಅದನ್ನು ಪಬ್ಲಿಷ್ ಮಾಡಿ, ಆ ಬುಕ್ಕು ರಿಲೀಸ್ ಆಗಿ, ಆ ಬುಕ್ಕು ಬಂದು ಬುಕ್ ಸ್ಟೋರಲ್ಲಿ ನಾನು ನೋಡೋ ತನಕ ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಆವತ್ತು ನೋಡೋ ದಿನ ಇಟ್ ಈಸ್ ಜಸ್ಟ್ 1 minute, ಓ ಡಿಸ್ಪ್ಲೇನಲ್ಲಿದೆ, ನಾನು ನೋಡಿದೆ, ಓ ಗುಡ್ ಡನ್. ಬಟ್ ಈ ಪ್ರಾಸೆಸ್ ಇದೆಯಲ್ಲ, 2 ವರ್ಷ ಅದನ್ನು ಎಡಿಟ್ ಮಾಡಿ ಆ ಸ್ಟೇಜಿಗೆ ತರೋದು, ಇಟ್ಸ್ ಅ ಬೋರಿಂಗ್ ಪ್ರಾಸೆಸ್. ಸೊ ಫಾಲ್ ಇನ್ ಲವ್ ವಿತ್ ಬೋರಿಂಗ್ ಪ್ರಾಸೆಸ್. ಯಾಕೆಂದರೆ ನಿಮ್ಮ ಸಕ್ಸಸ್ಸು, ನಿಮ್ಮ ಲಾಂಗ್ ಟರ್ಮ್ ಸಕ್ಸಸ್ಸು, ಲಾಂಗ್ ಟರ್ಮ್ ಹ್ಯಾಪಿನೆಸ್ಸು, ನಿಮ್ಮ ಲಾಂಗ್ ಟರ್ಮ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಈ ಬೋರಿಂಗ್ ಪ್ರಾಸೆಸ್ಸಲ್ಲಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ರೂಪ್ ನಂಬರ್ 2. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವಾಗ ನಿಮಗೆ ಹೇಳ್ತಾ ಇರೋದು, ಫಾಲ್ ಇನ್ ಲವ್ ನಿಮ್ಮ ಈ ಲಾಂಗ್ ಟರ್ಮ್ ಪ್ರಾಸೆಸ್, ಎಸ್, ಬಟ್ ಎವ್ರಿ ಡೇ ರೂಟೀನಲ್ಲಿ ಯುನೋ. ಏಕೆಂದರೆ ನಾವು ಅದನ್ನು ಡೌಟ್ ಪಡ್ತಿರ್ಬೋದು. ಇವಾಗ ನಾವು ಬುಕ್ ಬರಿಬೇಕಾದ್ರೆ ಅಥವಾ ಯೂಟ್ಯೂಬ್ ವೀಡಿಯೋ ಮಾಡಬೇಕು, ವಿ ಡೋಂಟ್ ನೋ ಈ ಬುಕ್ ಸೆಲ್ ಆಗುತ್ತಾ ಇಲ್ವಾ, ವಿ ಡೋಂಟ್ ನೋ ಈ ವಿಡಿಯೋನ ಎಷ್ಟು ಜನ ನೋಡ್ತಾರೆ ಅಂತ. ಕೆಲವು ಸಲ 100 ಜನ ನೋಡ್ಬೋದು, ಕೆಲವು ಸಲ 5,000 ಜನ ನೋಡ್ಬೋದು. ವಿ ಡೋಂಟ್ ನೋ, ಇಟ್ಸ್ ಅ ಗ್ಯಾಂಬಲ್. ಬಟ್ ಅದನ್ನು ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೀವಿ. ಬಟ್ ಅದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಆ ಖುಷಿನೂ ಇರಬೇಕಲ್ಲ, ಯಾತಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಆ ಟೈಮಲ್ಲಿ ಯು ಮೇ ಫೀಲ್ ಲೈಕ್ ಯು ಕ್ವೆಶ್ಚನ್ ನಿಮ್ಮ ಪಾತನ, ಇದು ನಿಜವಾಗ್ಲೂ ಮಾಡಬೇಕಾ, ಇಷ್ಟು ಎನರ್ಜಿನ ನಾನು ಇನ್ವೆಸ್ಟ್ ಮಾಡಬೇಕಾ. ಬಟ್ ಆ ತೃಪ್ತಿ ಇರುತ್ತಲ್ಲ, ಆ ಬುಕ್ಕು ನೀವು ಡಿಸ್ಪ್ಲೇನಲ್ಲಿ ನೋಡಿದಾಗ, ಅಥವಾ ನಿಮ್ಮ ಯೂಟ್ಯೂಬ್ ಚಾನಲನ್ನು 100 ಜನ ನೋಡಿ ಕಮೆಂಟ್ ಮಾಡಿದಾಗ, ಈ ವಿಡಿಯೋಯಿಂದ ಅಥವಾ ಈ ಮೆಸೇಜಿಂದ ನನಗೇನೋ ಕನ್ಫ್ಯೂಷನ್ ಇತ್ತು, ಅದು ನನಗೆ ಹೆಲ್ಪ್ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅನ್ನುವಂಥ ಮೆಸೇಜ್ ನೋಡಿದಾಗ ಸಿಗುವಂಥ ತೃಪ್ತಿಗೋಸ್ಕರ ನೀವು ಮಾಡೋ ಕೆಲಸದಲ್ಲಿ ಆ ಖುಷಿನ ಕಂಡುಕೊಳ್ಳೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಬೋರಿಂಗ್ ಬಟ್ ಇಟ್ ಈಸ್ ಲವ್ಲಿ. ಇಟ್ಸ್ ಬೋರಿಂಗ್ ಬಟ್ ಇಟ್ ಈಸ್ ವರ್ತ್ ಇಟ್. ಇಟ್ಸ್ ಬೋರಿಂಗ್ ಬಟ್ ಇಟ್ ಈಸ್ ಲೈಫ್. ಇಟ್ ಈಸ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮಗೆ ಹೈಲೈಟ್ ಮಾಡ್ತಾ ಇರೋವಂಥದ್ದು. ಅಗೇನ್ 7 of Scrolls. ಈಗ ಈ ಕಾರ್ಡು ನಮಗೆ ಹೇಳ್ತಾ ಇರೋದು, ಲೈಕ್ ಈ ಡೋರ್, ನಾವು ಈ ಪ್ರಾಡಕ್ಟ್ ಎಲ್ಲ ನಾವು ಮಾಡಿರೋ ಥರ ನಾವು ಮಾಡಿ ಹೋಗಿ ಅದಾದಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಮಾಡಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಭೂಮಿ ಮೇಲೆ ಇದ್ದೀವಿ ಅಂತ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕಲ್ತ್ಕೊಂಡು ಎಕ್ಸ್ಪರಿಮೆಂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಹೊಸ ಆ್ಯಂಗಲಲ್ಲಿ ಇನ್ನೊಂದು ಥರ, ಮತ್ತೊಂದು ಥರ ರಿಸರ್ಚ್ ಮಾಡಿ, ಲೈಕ್ ವಿ ಆರ್ ಹಿಯರ್ ಟು ಟ್ರೈ. ಈ ಭೂಮಿ ಮೇಲೆ ಇರೋದು ನಾವು ಟ್ರೈ ಮಾಡೋದಕ್ಕೆ, ಎರರ್ಗೆ ಹೆದರ್ಕೊಳ್ಳೋದಕ್ಕಾಗೋದಿಲ್ಲ, ಫೇಲ್ಯೂರ್ಗೆ ಹೆದರ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಮಾಡಬೇಕಾಗಿರೋದು ಯು ಜಸ್ಟ್ ಹ್ಯಾವ್ ಟು ಡೂ ಇಟ್. ಯಾತಕ್ಕೆ ಮಾಡ್ತಾ ಇದ್ದೀವಿ? ಬೇರೆಯವ್ರಿಗೋಸ್ಕರ ಅಲ್ಲ. ಯಾತಕ್ಕೆ ಮಾಡ್ತಾ ಇದ್ದೀವಿ? ಬಿಕಾಸ್ ನಾವಿಲ್ಲಿ ಬಂದಿರೋದೇ ಈ ಪರ್ಟಿಕ್ಯುಲರ್ ವಿಚಾರನ ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ. ದರ್ ಇಸ್ ನೋ ಪಾಯಿಂಟ್ ಇದ್ರ ಬಗ್ಗೆ ನಾವು ಡಿಸಪಾಯಿಂಟ್ ಆಗೋದ್ರಲ್ಲಿ. ಇಟ್ಸ್ ಓಕೆ, ಇದು ವರ್ಕ್ ಆಗ್ತಿಲ್ಲ ಅಂದರೆ ಬೇರೆ ಥರ ಮಾಡಿ. ಕನ್ನಡದಲ್ಲಿ ವರ್ಕ್ ಆಗಲಿಲ್ಲ, ಇಂಗ್ಲೀಷಲ್ಲಿ ಮಾಡಿ. ಇಂಗ್ಲೀಷಲ್ಲಿ ವರ್ಕ್ ಆಗಲಿಲ್ಲ, ಡಬ್ಡ್ ಮಾಡಿ. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಗಿವಿಂಗ್ ವೇಗ್ ಎಕ್ಸಾಂಪಲ್ಸ್ ನಿಮಗೆ ಇಲ್ಲಿ. ಈ ಡಯಟ್ ವರ್ಕ್ ಆಗಲಿಲ್ಲ,
ಇನ್ನೊಂದು ಥರ ಡಯಟ್ ಮಾಡಿ, ಈ ಡಯಟಿಷಿಯನ್ ವರ್ಕ್ ಆಗಲಿಲ್ಲ ಬೇರೆ ಡಯಟಿಷಿಯನ್ ಹತ್ರ ಹೋಗಿ, ಈ ವರ್ಕ್ ಆಗಲಿಲ್ಲ, ಯೋಗ ವರ್ಕ್ ಆಗ್ತಾ ಇಲ್ಲ, ಪ್ರಾಬ್ಲಿ ಡಾನ್ಸ್ ವರ್ಕೌಟ್ ಮಾಡಿ, ಡೂ ಸಮಥಿಂಗ್ ಆರ್ ಎನಿಥಿಂಗ್, ಟ್ರಯಲ್ ಆ್ಯಂಡ್ ಎರರ್ ಆ್ಯಂಡ್ ಸಿ ಏನು ವರ್ಕ್ ಆಗುತ್ತೆ ಏನು ವರ್ಕ್ ಆಗಲಿಲ್ಲ ಅಂತ ಹೇಳಿ. ಫಸ್ಟ್ 5 ಐಟಮ್ಸ್ ವರ್ಕ್ ಆಗಲಿಲ್ಲ ಅಂತ ಮಾತ್ರ ನೆಕ್ಸ್ಟ್ 500 ಐಟಮ್ಸ್ ವರ್ಕ್ ಆಗೋದಿಲ್ಲ ಅಂತ ಯಾರೂ ಹೇಳಿಲ್ಲ ಪ್ರಪಂಚದಲ್ಲಿ. ಸೊ ಡು ನಾಟ್ ಗಿವ್ ಅಪ್, ಸ್ಟ್ರಾಟಜಿ ಚೇಂಜ್ ಮಾಡಿ, ಪ್ಲ್ಯಾನ್ ಚೇಂಜ್ ಮಾಡಿ, ಐಡಿಯಾ ಚೇಂಜ್ ಮಾಡಿ, ಬಟ್ ನಿಮ್ಮ ಗೋಲ್ನಲ್ಲ, ನಿಮ್ಮ ಮಿಷನ್ನಲ್ಲ. ಮತ್ತು ಡಿಸಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇದು ಬರೀ ಇನ್ಫಾರ್ಮೇಷನ್ ಅಷ್ಟೇ. ಏನಾದರೂ ವರ್ಕ್ ಆಗ್ತಿಲ್ಲ ಅಂದರೆ ಅದನ್ನು ಡೇಟಾ ಥರ ತೊಗೊಳ್ಳಿ, ಇನ್ಫಾರ್ಮೇಷನ್ ಥರ ತೊಗೊಳ್ಳಿ. ಓಕೆ ಇದು ವರ್ಕ್ ಆಗ್ತಾ ಇಲ್ಲ, ಹೇಗೆ ನಾನು ಅದನ್ನು ಚೇಂಜ್ ಮಾಡಲಿ ಅಂಥೇಳಿ, ಇನ್ಸ್ಟೆಡ್ ಆಫ್ ಯಾವಾಗಲೂ ಹೀಗೆ ನನ್ನ ಜೀವನದಲ್ಲಿ ಇದು ಯಾರೂ ನೋಡಲ್ಲ ಅಥವಾ ಇದು ಯಾವತ್ತೂ ವರ್ಕ್ ಆಗಲ್ಲ, ನನಗೆ ಯಾವತ್ತೂ ವೆಯ್ಟ್ ಲಾಸೇ ಆಗಲ್ಲ, ನನ್ನ ಹೆಲ್ತ್ ಏನು ಮಾಡಿದರೂ ಇಂಪ್ರೂವ್ ಆಗ್ತಾ ಇಲ್ಲ, ಟೇಕ್ ಇಟ್ ಆಸ್ ಅ ಡೇಟಾ. ಓಕೆ ಇಂಪ್ರೂವ್ ಆಗ್ತಾ ಇಲ್ಲ, ಹೊಸದನ್ನು ಏನು ಮಾಡಲಿ, ಹೇಗೆ ಇದನ್ನು ಚೇಂಜ್ ಮಾಡಲಿ ಅಂತ ಹೇಳಿ. ಸೊ ಡೋಂಟ್ ಓವರ್ ಥಿಂಕ್ ಆ ಸಿಚುವೇಶನ್ ಬಗ್ಗೆ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಕೀಪ್ ಎಕ್ಸ್ಪೆರಿಮೆಂಟಿಂಗ್, ಕೀಪ್ ಎಂಜಾಯಿಂಗ್. ಆ್ಯಂಡ್ ಪ್ರತಿದಿನ ಈ ಬೋರಿಂಗ್ ಡೀಟೇಲ್ಸ್ ಅಥವಾ ಬೋರಿಂಗ್ ರೂಟೀನ್, ದಟ್ ಈಸ್ ವೇರ್ ನಮ್ಮ ಪ್ರಾಡಕ್ಟನ್ನ ನಾವು ಡಿಸೈನ್ ಮಾಡೋದು, ನಮ್ಮ ಗ್ರೋತ್ ನಿಂತಿರೋದು ಈ ಬೋರಿಂಗ್ ಆ್ಯಕ್ಟಿವಿಟೀಸ್ಗಳಲ್ಲಿ, ಬೋರಿಂಗ್ ಡೇನಲ್ಲಿ. ಬಿಕಾಸ್ ದಟ್ ಈಸ್ ವಾಟ್ ಹ್ಯಾಪನ್ಸ್. ಈಗ ನನ್ನ ವಿಚಾರ ತೊಗೊಂಡಾಗ ನನ್ನ ಮುಂದೆ ಯಾರಿದ್ದಾರೆ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ ನಾನು, ಕೈ ಆಡಿಸ್ತಾ ಇರೋದನ್ನ ಯಾರು ನೋಡ್ತಿದ್ದಾರೆ, ನನ್ನ ಮುಂದೆ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಏನಿಲ್ಲ, ಬರೀ ಒಂದು ನಂಬಿಕೆ. ನಾನು ಇದನ್ನು ಕೈ ಆಡಿಸ್ಕೊಂಡು ಈ ಖಾಲಿ ಜಾಗದಲ್ಲಿ ನನ್ನ ಮುಂದೆ ಗೋಡೆ ಇರೋದು, ಇವಾಗ ಆ ನಂಬಿಕೆ ಈ ವಿಡಿಯೋನ ಹಾಕಿದಾಗ ನೋಡ್ತಾರೆ ಅಂತ ಹೇಳಿ. ಇಟ್ ಈಸ್ ರಿಯಲಿ ಬೋರಿಂಗ್. ಲೈಕ್ ನಾನು ಇದನ್ನು ನನ್ನ ಮುಂದೆ ನಾನು ಕೂತ್ಕೊಂಡು ನೋಡಿದಾಗ ಇಟ್ ಫೀಲ್ಸ್ ಲೈಕ್ ಐ ಆಮ್ ಅ ಫೂಲ್, ಕೈ ಆಡಿಸ್ತಾ ಇರೋದು ಗಾಳಿನಲ್ಲಿ ಯಾರಿಲ್ಲ ಅಂತಂದ್ರೂ. ಬಟ್ ಇಟ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್, ಇದನ್ನು ನೋಡ್ತಾರೆ ಅನ್ನುವಂಥ, ಅಥವಾ ಯಾರಿಗಾದ್ರೂ ಒಬ್ರಿಗಾದ್ರೂ ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಸೊ ಯು ಹ್ಯಾವ್ ಟು ಫಾಲ್ ಇನ್ ಲವ್ ಈ ಬೋರಿಂಗ್ ಆ್ಯಕ್ಟಿವಿಟಿಗಳಲ್ಲಿ. ಈ ಹೂವು ಇಡೋದಿರ್ಬೋದು, ಅಥವಾ ಸ್ಟೇಜ್ ಸೆಟ್ ಮಾಡೋದಿರ್ಬೋದು, ಅಥವಾ ವಾಕಿಗೆ ಹೋಗೋದ್ರಲ್ಲಿರ್ಬೋದು, ಬಿಸ್ನೆಸ್ ಪ್ಲ್ಯಾನ್ ಮಾಡೋದ್ರಲ್ಲಿ. ಜಸ್ಟ್ ಫಾಲ್ ಇನ್ ಲವ್ ಎವ್ರಿ ಡೇ ಆ್ಯಕ್ಟಿವಿಟೀಸ್ಗಳಲ್ಲಿ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ. ಗ್ರೂಪ್ ನಂಬರ್ 1, ಐ ಹೋಪ್ಫುಲಿ ನಿಮಗೆ ಇದು ರೆಸನೇಟ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಮ ಕನ್ಫ್ಯೂಷನ್ಗೆ ಇದು ಸ್ವಲ್ಪ ಸಮಾಧಾನ ತಂದುಕೊಡ್ತಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ವಿ ಹ್ಯಾವ್ ದ ಡೆವಿಲ್. ಈ ಕಾರ್ಡ್ ಬಂದಾಗ ಏನು ಗೊತ್ತಾ, ನಮ್ಮ ವೀಕ್ನೆಸ್ಗಳು ನಮ್ಮನ್ನು ಆ ಡೌಟ್ಸಲ್ಲಿ ನಮ್ಮನ್ನು ಹಿಡಿದಿಡೋದು, ನಮ್ಮ ಡೌಟ್ಗಳು ಬಂದು ನಮ್ಮನ್ನ ಟ್ರ್ಯಾಪ್ ಮಾಡುವಂಥ ಒಂದು ಸಿಚುವೇಶನ್ ಇದು. ಸೊ ಡೋಂಟ್ ಫಾಲ್ ಫಾರ್ ಯುವರ್ ಡೌಟ್ಸ್. ಗ್ರೂಪ್ ನಂಬರ್ 2, ಆ ಡೌಟ್ಸ್ಗಳು ನಮ್ಮನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಯು ಹ್ಯಾವ್ ಟು ಗ್ರೋ ಆ ಡೌಟ್ಸ್ಗಳನ್ನ ಬಿಟ್ಟು. ಐ ಬಿಲೀವ್ ಇನ್ ಮೈ ಪಾತ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ನೆವರ್ ಗಿವ್ ಅಪ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ಇಟ್. ಡೆವಿಲ್ ಎನರ್ಜಿ ತಂತಾನೇ ಮೆಲ್ಟ್ ಆಗೋಗುತ್ತೆ ಯಾವಾಗ ಆ ದೃಢತೆ, ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಇರುತ್ತೋ. ಬಿಕಾಸ್ ನೀವು ಇಲ್ಲಿ ಇರೋದು ಟು ಕ್ರಿಯೇಟ್ ಗ್ರೂಪ್ ನಂಬರ್ 2 ಆ್ಯಂಡ್ ಎಂಜಾಯ್ ಕ್ರಿಯೇಟಿಂಗ್. ಏನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹ್ಯಾವ್ ಫನ್. ಆಲ್ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಫಾಲ್ ಇನ್ ಲವ್ ವಿತ್ ದ ಬೋರಿಂಗ್ ಆ್ಯಕ್ಟಿವಿಟೀಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.